ಸಿಎಂ ಅವರು ಕೂಡ ಒಂದು ಗೋಷ್ಠಿ ಮಾಡಿದ್ದಾರೆ, ಹೇಳಿದ್ದಾರೆ. CM ಅವರು ಸುದ್ದಿಗೋಷ್ಠಿ ಅವರು ಭಾಳ ಅಚ್ಚುಕಟ್ಟಾಗಿ ಮಾಡವ್ರೆ. CM ಅವರು ಸುದ್ದಿಗೋಷ್ಠಿ ಬಗ್ಗೆ ನಾವು ಏನು ಚರ್ಚೆ ಮಾಡೋಕ್ಕಾಗಲ್ಲ. ಈಗ ನಮ್ಗೆ ಏನಾಗಬೇಕು ಅದಾಗಿದೆ. ಏನು ನೋಟಿಫಿಕೇಷನ್ ನಮ್ಗೆ ಆಗಬೇಕು, ದಯವಿಟ್ಟು ಇಲ್ಲಿ ರೈತರು ಭಾಳ ತೊಂದರೆಲವ್ರೆ, ಭಾಳ ಕಷ್ಟದಲ್ಲವ್ರೆ. ಅವ್ರು ಪರಿಹಾರ ಮಾಡಿ ಏನಾದರೂ ವ್ಯಾಪ್ತಿನಲ್ಲಿ 4 ಗ್ರಾಮ ಮಾಡವ್ರೆ. ಇನ್ನು 2 ಗ್ರಾಮ ಬಾಕಿ ಇದೆ, ಬೈರಮಂಗಲ ಮತ್ತು ಕೆಂಚಕರಹಳ್ಳಿ. ಅವು ಕೂಡ ಆಗಬೇಕು. ಅವು ಆಗೋ ತನಕ ನಾವು ಇಲ್ಲಿ ಕೂತಿರ್ತೀವಿ. ಅದಾದಮೇಲೆ ರೈತರುಗಳು ಅವ್ರವ್ರ ಪಾಟ್ ದಾಖಲಾತಿ ಹೊಣಿಸೋದು ಬೇರೆ ಬೇರೆ ಏನೋ ಅವ್ರಿಗೆ ನಾವು ಬಿಡ್ತೀವಿ. ಆಮೇಲೆ ನಮ್ಮದು ಹೋರಾಟ ಅಂತೇನಿಲ್ಲ, ನಮ್ಮ ಕೆಲಸ ಆಯಿತು. ಮತ್ತೆ ನಾವು ಹೋರಾಟ ಮಾಡಿದ್ರೆ ಅರ್ಥ ಏನಿಲ್ಲ. ಬೇರೆ ನಾವು ಮುಂದುವರೆದು ನಮ್ಮ ಕೆಲಸಗಳು ಮಾಡಬೇಕು. ನಮ್ಮ ಕೆಲಸ ಈಗ ಆಯಿತು. ನಾವು ಯಾರನ್ನೂ ರಾಜಕಾರಣಿಗಳು ಬೈಯೋದು ಅವಶ್ಯಕತೆ ಏನಿಲ್ಲ. ಈಗ ಯಾರೂ ಕೂಡ ಯಾವುದೇ ರಾಜಕಾರಣಿಗಳು ದಯವಿಟ್ಟು ನಮ್ಮ ರೈತರಲ್ಲಿ ಎತ್ತಿ ಗೊಂದಲ ಮಾಡಿ ನಿಮ್ಮ ಇದನ್ನು ದಯವಿಟ್ಟು ಮಾಡ್ಕೋಬೇಡಿ. ನಿಮ್ಗೆ ಏನು ಅವ್ರಿಗೆ ಸಹಕಾರ ಕೊಡಬೇಕು, ಮಾಡಬೇಕು, ಕಾನೂನು ಪ್ರಕಾರ ಮಾಡಬೇಕು ಅನ್ನೋದನ್ನು ಮಾಡಿ. ನಾವು ಅದಕ್ಕೆ ನಾವು ಯಾರು ಹೊಣೆಯಲ್ಲ. ಬಟ್ ರೈತರು ಎತ್ಕಟ್ಟಿ ಯಾರ್ಯಾವ ಪುಣ್ಯಾತ್ಮರು ಮಾಡೋದು ಪ್ರಾಜೆಕ್ಟ್ಗೆ ನೀವು ಮಾಡೋದು ಅದನ್ನು ಅವತ್ತೊಂದು ಬೆಳವಣಿಗೆ ಎಲ್ಲ ಯೋಚನೆ ಮಾಡಿ ದಯವಿಟ್ಟು ನಿಮ್ಮ ಕೈ ಮುಗಿದು ರೈತರಲ್ಲಿ ಎತ್ಕಟ್ಬೇಡಿ. ಬೇರೆ ಇನ್ನು ಆದಮೇಲೆ ಅವರವರು ಬೆಳವಣಿಗೆಗಳು ರೈತರು ಏನದೋ ಅವ್ರಿಗೆ ನಾವು ಇನ್ನು 2 ಗ್ರಾಮ ಅಧಿಸೂಚನೆ ಹೊರಡ್ತು ಅಂತಂದರೆ ಅವ್ರ ಕಾರ್ಯಗಳು ಮಾಡೋಕ್ಕೆ ನಾವು ಅವ್ರಿಗೆ ದಾಖಲಾತಿ ಹೊಣಿಸೋದು, ಅವ್ರ ರೆಕಾರ್ಡ್ ಇದೆ. ಇನ್ನೂ ಸಾಕಷ್ಟು ಕೆಲಸ ಅದು. ಇವತ್ತೇನು ಇನ್ನೂ ಇಷ್ಟು ಬೇಗ ಮುಗಿದಿಲ್ಲ. ಅವ್ರಿಗೆ ಅವಕಾಶ ಕೊಡಬೇಕು. ಅಲ್ಲಿ ತನಕ ನಾವು ಇಲ್ಲೇ ಇರ್ತೀವಿ. ಅದಾದಮೇಲೆ ನಾವು ಇಲ್ಲೇನು ನಮ್ಮದು ಹೋರಾಟದ ಇನ್ನು ಅವಶ್ಯಕತೆ ಇಲ್ವಲ್ಲ ನಮಗೆ. ನಾವು ನೋಟಿಫಿಕೇಷನ್ ಆಗಿದೆಯಲ್ಲ, ಪೇಪರ್ ನೋಟಿಫಿಕೇಷನ್ ಆಗಬೇಕು, ಮಾಡ್ತಾರೆ ಅದನ್ನು. ಅದಾದಮೇಲೆ ರೈತರು ಅವರವರ ದಾಖಲಾತಿಗೆ ಸಂಬಂಧಪಟ್ಟಂಗೆ ಮಾಡೋಕ್ಕೆ ಅಲ್ಲಿ GBDನಲ್ಲಿ ಏನು ಕಾನೂನು ಅದನ್ನು ಗೊತ್ತಿಲ್ಲ, ಇನ್ನೂ ನಮ್ಗೆ ಯಾವುದೇ ಮಾಹಿತಿ ಇಲ್ಲ. ಅಲ್ಲಿ ಹೋಗ್ತಾರೆ, ಅಲ್ಲಿ ಏನು ಅದೇ ಅಂದ್ಬಿಟ್ಟು ನೋಡಿಕೊಂಡು ದಾಖಲಾತಿ ಮಾಡ್ಕೋತಾರೆ. ಅದು ಬಿಟ್ಟರೆ ನಮಗೆ ಇನ್ನು ನೋಟಿಫಿಕೇಷನ್ 2 ಗ್ರಾಮ ಆಯಿತು ಅಂತಂದರೆ ನಾವಿಲ್ಲಿ ರೈತರ ಪಾಪ ಅವ್ರಿಗೆ ಕೆಲಸ ಕಾರ್ಯ ಇರ್ತವೆ. ನಾವು ಇಲ್ಲೇನು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸ ಮುಗೀತು ಅಲ್ಲಿಗೆ. 2 ಗ್ರಾಮ ಆಗೋ ತನಕ ನಾವು ಸರ್ಕಾರಕ್ಕೆ ಒತ್ತಡ ಮಾಡ್ತೀವಿ. ಯಾಕೆ ಅಂತಂದರೆ ಎಲ್ಲರೂ ಸಹಕಾರ ಕೊಟ್ಟವ್ರು ನಮಗೆ. ಈಗ ಎಲ್ಲ 9 ಗ್ರಾಮದವರು ಕೂಡ ಸಪೋರ್ಟ್ ಮಾಡವ್ರೆ. ಎಲ್ಲ ಮಾಡಿರುವಾಗ ಅವು 2 ಗ್ರಾಮದವರು ಅವ್ರಿಗೂ ಕಷ್ಟದವ್ರು. ಅವರು ಅಲ್ಲೂ ರೈತರು ತುಂಬ ಕೆಲವರು ಸಮಸ್ಯೆ ಇಲ್ಲವ್ರೆ. ಈಗ ನಾವು ಹೋಗ್ಬಿಡೋದು ಅಲ್ಲೇನೋ ತಗೊಂಬಿಟ್ಟು ನಾವು ಆ ಥರ ನಾವು ಯಾರನ್ನೂ ಕೈ ಬಿಡೋಕ್ಕೆ ಇಷ್ಟ ಇಲ್ಲ. ಅವು 2 ಗ್ರಾಮ ನಮ್ಗೆ ಆದಮೇಲೆ ರೈತರು ಅವ್ರವ್ರ ಜವಾಬ್ದಾರಿ, ಅವ್ರ ಕುಟುಂಬ ಸಮಸ್ಯೆ, ಅವ್ರ ಬೇರೆ ಸಮಸ್ಯೆ, ದಾಖಲಾತಿ ಸಮಸ್ಯೆ ಅವರೆಲ್ಲ ಸರಿ ಮಾಡಿಕೊಂಡು ಅವ್ರೇನು ವ್ಯಾಪ್ತಿಲಿ ಅವ್ರಿಗೇನೇನು ಬೇಕು ಅನ್ನೋದು ನಾನು ತಗೋಬೋದು. ಅವರು ಸೈಟ್ ಬೇಕಾ, ದುಡ್ಡು ಬೇಕಾ, ಏನು ಬೇಕು ತೊಗೊಳಕ್ಕೆ ಅವ್ರಿಗೆ ಅರ್ಹರಿರ್ತಾರೆ. ಅವ್ರ ದಾಖಲಾತಿ ಅವ್ರು ಅಣಿಸ್ಬೇಕು. ಯಾಕೆಂದ್ರೆ ಅವ್ರಿಗೂ ಕೆಲಸ ಇರ್ತದೆ. ನಾವು ಇಲ್ಲಿ ಕುಂಡಿಸ್ಕೊಂಡು ನಮಗೆ ಏನು ಇದೇನಿಲ್ಲ. ಇಷ್ಟು ಹೇಳ್ತೀನಿ ಅಷ್ಟೇ. ಏನು ಹೋರಾಟಕ್ಕೆ ನಾವು ಒಂದು 25 ದಿನದಿಂದ ಮೊದಲಿಂದನೂ ಹೋರಾಟ ಮಾಡ್ತಾನೆ ಇದ್ವಿ. ಇದ್ರ ಬಗ್ಗೆ 20 ವರ್ಷದಿಂದನೂ ಹಿಂಗೆ ಮಾಡಿದ್ರಲ್ಲ ಅನ್ನೋ ಲೆಕ್ಕ. ತಿರ್ಗಾ ಪದೇ ನಾವು ಅವ್ರ ಹೆಸರು ಬಳಸಿ ಇವ್ರ ಹೆಸರು ಬಳಸಿ ಇದನ್ನು ಹೇಳ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಇವತ್ತಿನ ಸರ್ಕಾರದಲ್ಲಿ ನಮಗೆ ಒಳ್ಳೆ ಅನುಕೂಲನ ಮಾಡಿಕೊಟ್ಟು ಒಳ್ಳೊಳ್ಳೆ ಅಭಿವೃದ್ಧಿಲಿ ನಮ್ಮನ್ನು ಪಾಲ್ದಾರಿಕೆ ಮಾಡಿಕೊಂಡು ನಮ್ಮ ಏಳಿಗೆನೂ ಬಯಸವ್ರೆ. ಅದು ಬಿಟ್ಟರೆ ನಮಗಿನ್ನೇನು ಬೇಕಾಗಿಲ್ಲ. ಎಲ್ಲ ಬಡ ರೈತರಿಗೆ, ಬಡವರಿಗೆ, ಮನೆ ಇಲ್ದಿರೋರಿಗೆ ಸೈಟು, ಮತ್ತು ನಿರಾಶ್ರಿತರಿಗೆ ಅವ್ರಿಗೆ ವರ್ಷಕ್ಕೆ 25,000, ಮತ್ತು ಅವ್ರ ಮನೆ ಕಟ್ಕೊಳ್ಳೋಕ್ಕೆ ದುಡ್ಡು, ಮತ್ತು ಕೆಲವೆಲ್ಲ ಇನ್ನೂ ಬೇಡಿಕೆಗಳನ್ನ ಅವರ ಮುಂದೆ ಇಟ್ಟಿದ್ದೀವಿ. ಆ ಬೇಡಿಕೆಗಳೆಲ್ಲ ನಾವು ಪೂರ್ಣಗೊಳಿಸ್ತೀವಿ ಅಂತ ಹೇಳವ್ರೆ. ತುಂಬ ಧನ್ಯವಾದಗಳು ಸರ್ಕಾರಕ್ಕೆ ಮತ್ತು DK ಶಿವಕುಮಾರ್ ಅವ್ರಿಗೆ. ನಾವು ತಿರ್ಗಾ ಪದೇ ಅವರವ್ರ ಹೆಸರು ಬಳಸಿ ಇದಿಲ್ಲ. ಈ 2 ಗ್ರಾಮಗಳಾಗೋ ಗಂಟ ನಾವು ನಮ್ಮ ನೋಟಿಫಿಕೇಷನ್ ಆಗೋಂಟ ನಾವು ಇದನ್ನು ನಾವು ಮುಂದುವರಿಸ್ತೀವಿ. ಯಾಕೆ ಅಂತಂದರೆ ಅವರು ತುಂಬ ತೊಂದರೆಯಿಲ್ಲ ಅವರೇ. ಭಾಳ 20 ವರ್ಷದಿಂದ ರೆಡ್ ಝೋನ್ ಆದ ದೆಸೆಯಿಂದ ಇವಾಗ ಅವ್ರನ್ನ ಬಿಟ್ಬಿಟ್ಟು ನಾವು ಹೊಂಟೋದ್ರೆ ಪಾಪ ಅವ್ರ ಕತೆ ಏನಾಗಬೇಕು. ನಮ್ಮನ್ನೇ ಇಲ್ಲ ಸರ್, ನೆನ್ನೆ ಎಲ್ಲ ತುಂಬ ಜನ ಬೇಜಾರು ಮಾಡ್ಕೊಬಿಟ್ರು. ಏನು ನಿಮ್ಮ ಮಾಡಿಸ್ಕೊಬಿಟ್ರಿ, ನಿಮ್ಮೂರು ಮಾಡಿಸ್ಕೊಬಿಟ್ರಿ, ನಮ್ಮೂರು ಮಾಡಿಸಿಲ್ಲ ಅಂತ ಏನೋ ಏಕಪಕ್ಷವಾಗಿ ಕೆಲವರು ನಮ್ಮಲ್ಲಿ ಜಗಳಕ್ಕಾದ್ರು ನೆನೆ ದಿನ. ಇಲ್ಲಪ್ಪ ಹಂಗೇನಾಗಲ್ಲ, ಏನೋ ಸ್ವಲ್ಪ ವ್ಯತ್ಯಾಸಗಳವೆ ಊರುಗಳಲ್ಲಿ. ಈ ಗೋಮಾಳು ಬಿಡೋದು ಮತ್ತು ಇದು ಮಾಡೋದು ಅವೆಲ್ಲ ವ್ಯತ್ಯಾಸಗಳು. ಅದರಿಂದ ಅದು ಲೇಟ್ ಆಯ್ತದೆ, ಮಾಡ್ತಾರೆ, ಅದನ್ನು ಮಾಡ್ತಾರೆ ಅಂತ ಹೇಳಿದ್ದೀವಿ. ಅದನ್ನು ಆಗೋ ಗಂಟ ಸರ್ಕಾರದಲ್ಲಿ ನಾವು ಒತ್ತಾಯಪಡಿಸ್ತೀವಿ. ಅದಾದಮೇಲೆ ನಮ್ಮ ಕಾರ್ಯಕ್ಕೆ ನಾವು ಹೋಗ್ತೀವಿ. ಎಲ್ಲರಿಗೂ ನೇರವಾಗಿ ಯಾವುದೇ ಒಂದು ಲಂಚ ಇಲ್ದಂಗೆ ಅದನ್ನು ದುಡ್ಡನ್ನ ನೇರವಾಗಿ ಬರೋ ಗಂಟನೂ ಕೂಡ ಅವ್ರ ಜೊತೆಲಿ ಇರ್ತೀವಿ, ರೈತರ ಜೊತೆ ಇರ್ತೀವಿ. ಅದು ಇಂಪಾರ್ಟೆಂಟು. ಯಾವುದೇ ಈ ಕೆಲಸಕ್ಕಿಂತ ಇಂಪಾರ್ಟೆಂಟು ರೈತನಿಗೆ ಯಾವುದೇ ಲಂಚ ಇಲ್ದಿರ, ಯಾವುದೇ ಮಧ್ಯವರ್ತಿ ಅವಳಿ ಇಲ್ದಿರ ನೇರವಾಗಿ ಅವ್ನ ದುಡ್ಡು ಅವನಿಗೆ ತಲುಪಬೇಕು. ನೇರವಾಗಿ ಅವನಿಗೆ ಸೈಟಿನ ಸರ್ಟಿಫಿಕೇಟ್ ತಲುಪಬೇಕು. ಮತ್ತು ಅವನ ಮರ ಗಿಡಕ್ಕೆಲ್ಲ ದುಡ್ಡು ಒದಗಬೇಕು. ಅಲ್ಲಿಗಂಟು ಅವ್ರ ಜೊತೆಲಿ ನಾವು ಇರ್ತೀವಿ. ಇದಂತ ಇಷ್ಟು ಹೇಳಕ್ಕೆ ನಾನು ಬಯಸ್ತೀನಿ.